ಡ್ರಗ್ಸ್ ಬಳಕೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಗಿ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಮಾಹಿತಿ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದ್ದು, ಕರ್ನಾಟಕ ಸರ್ಕಾರ ಜೂನ್ 30ರಂದು ವಿಶೇಷ ಅಭಿಯಾನ ಪ್ರಾರಂಭಿಸಿದೆ. ಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಿಸಿಎಂ ಪರಮೇಶ್ವರ್ ಅವರು ಭಾಗವಹಿಸಿ ಅಭಿಯಾನ ಪ್ರಾರಂಭಿಸಿದ್ದಾರೆ. ಎಲ್ಲ ಜಿಲ್ಲೆಯಲ್ಲೂ ಸಹ ಅಭಿಯಾನ ಪ್ರಾರಂಭಕ್ಕೆ ಸೂಚನೆ ನೀಡಿದ್ದಾರೆ. ವಿಶೇಷವಾಗಿ ರೈಸ್ ಎಂಬ ಅಭಿಯಾನವು ವಿಶೇಷ ಕಾರ್ಯಾಚರಣೆ ಮಾಡಲಿದ್ದು, ಡ್ರಗ್ಸ್ನಿಂದಾಗಿ ಸಮಸ್ಯೆ ಹೊಂದುವವರಿಗೆ ಇಲಾಖೆಗಳಿಗೆ ಸಹಾಯ ಮಾಡುವ ಬಗ್ಗೆ ಹಾಗೂ ಒಳ್ಳೆ ಮಾರ್ಗದಲ್ಲಿ ನಡೆಯಲು ಸಹಕಾರಿ ಆಗಲಿದೆ. ಇನ್ನೊಂದು ಅಭಿಯಾನವು ಯುವಕರನ್ನು ಪತ್ತೆ ಮಾಡಿ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಜಾಗೃತಿ ಮೂಡಿಸಲಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಅಭಿಯಾನ ಪ್ರಾರಂಭಿಸಲಿದ್ದು, ನಾಳೆ ಜಾಥಾವನ್ನು ಸಹ ನಡೆಸಲಿದ್ದೇವೆ. ಡ್ರಗ್ಸ್ ಬಳಕೆ ಹಾಗೂ ಅದರ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವುದಾಗಿ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ತಿಳಿಸಿದ್ದಾರೆ. ಇನ್ನು ನಮ್ಮ ಎಕ್ಸ್ಪರ್ಟ್ ಕಾಲೇಜಿನಲ್ಲಿ ನಾಳೆ ಕಾರ್ಯಕ್ರಮ ಸಹ ಇದ್ದು, ನಾನೇ ಖುದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದೇನೆ. ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಿದ್ದಾಗಿ ಮಾಹಿತಿ ನೀಡಿದ್ದು, ತಾಲೂಕಿನಾದ್ಯಂತ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಜಾಗೃತಿ ಕಾರ್ಯಕ್ರಮ ನಡೆಸಲಿದ್ದು, ಕರ್ನಾಟಕವನ್ನು ಡ್ರಗ್ಸ್ ಮುಕ್ತ ಮಾಡುವ ಉದ್ದೇಶದಿಂದ ಈ ಅಭಿಯಾನ ಮಾಡುತ್ತಿದ್ದು, ಸಾರ್ವಜನಿಕರು ಕೂಡ ಸಹಕಾರ ಕೊಡುವಂತೆ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಮನವಿ ಮಾಡಿದ್ದಾರೆ. ಸಮಾಜದಲ್ಲಿ ಯಾರಾದರೂ ಏನಾದರೂ ಈ ಥರ ಘಟನೆಗಳಾದಾಗ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದು, ಅದೊಂದು. ಮತ್ತು ಸಪೋರ್ಟ್, ಯಾರು ಈ ಡ್ರಗ್ ವ್ಯಸನಿಗಳಿರ್ತಾರೆ ಅವರು ಒಂಥರ ಅವರು ವಿಕ್ಟಿಮ್ಸ್, ಅವ್ರಿಗೆ ಸಪೋರ್ಟ್ ಬೇಕಾಗುತ್ತೆ. ಅವ್ರಿಗೆ ಬೇರೆ ಬೇರೆ ಇಲಾಖೆಗಳಿಂದ ಮತ್ತು ಸೊಸೈಟಿಯಿಂದ ಸಪೋರ್ಟ್ ನೀಡುವುದು ಅದೊಂದು. ಇನ್ನೊಂದು ಎಂಪವರ್ ಅಂದರೆ ಸೊಸೈಟಿನ ಒಂದು ಒಳ್ಳೆ ಮಾರ್ಗದಲ್ಲಿ ನಡ್ಕೊಳ್ಳುವಂತೆ ನೋಡಿಕೊಂಡು ಸೊಸೈಟಿನ ಎಂಪವರ್ ಮಾಡೋದು. ಇದು ರೈಸ್ ಕ್ಯಾಂಪೇನ್. ಒಂದು ಬೇಡ ಬ್ರೋ ಅನ್ನುವಂಥ ಒಂದು ಕ್ಯಾಂಪೇನ್ ಕೂಡ ಶುರು ಮಾಡಲಾಗಿದೆ. ಇದು ಮುಖ್ಯವಾಗಿ ಯೂತ್ನ ಟಾರ್ಗೆಟ್ ಮಾಡಿ ಅವರಿಗೆ ಈಸಿಲಿ ರೀಚ್ ಆಗುವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಸ್ ಮತ್ತು ಅವೇರ್ನೆಸ್ ಮೆಸೇಜಸ್, ಅವೇರ್ನೆಸ್ ಕ್ಯಾಂಪೇನ್ಸ್ ಮಾಡೋದು. ಅದರ ಮೂಲಕ ಮ್ಯಾಕ್ಸಿಮಮ್ ಯೂತನ್ನು ರೀಚ್ ಆಗಿ ಅವ್ರನ್ನ ಈ ಒಂದು ಇಂಡಿಕೇಟ್ಸ್ ಇಂದ ದೂರ ಮಾಡುವ ನಿಟ್ಟಿನಲ್ಲಿ ಒಂದು ಕೆಲಸ ಆಗ್ತಾಯಿದೆ. ಸೊ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ಈ 2 ಕ್ಯಾಂಪೇನನ್ನು ನಾವು ಕೈಗೊಂಡಿದ್ದೇವೆ. ಸೊ ಇದರ ಅಂಗವಾಗಿ ನಾಳೆ ನಾವೊಂದು ಜಾಥಾವನ್ನು ಮಾಡ್ತೇವೆ. ನಮ್ಮ DR ಪರೇಡ್ ಗ್ರೌಂಡ್ನಿಂದ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿ, ಅಧಿಕಾರಿಗಳು ಮತ್ತು ಸ್ಟೂಡೆಂಟ್ಸ್ನ ಸೇರಿಸ್ಕೊಂಡು ಒಂದು ಗಾಂಧಿ ಸರ್ಕಲ್ವರೆಗೆ ಒಂದು ಜಾಥಾವನ್ನು ಮಾಡಿ ಅಲ್ಲಿ ಒಂದು ಪ್ಲೆಡ್ಜ್, ಆ್ಯಂಟಿ ಡ್ರಗ್ ಪ್ಲೆಡ್ಜನ್ನು ತಗೊಳ್ತೇವೆ. ಮತ್ತು ನಾಳೆ ನಮ್ಮ ಎಕ್ಸ್ಪರ್ಟ್ ಕಾಲೇಜಿನಲ್ಲಿ ಒಂದು ಅವೇರ್ನೆಸ್ ಕ್ಯಾಂಪೇನ್ ಇರುತ್ತೆ. ಅದರಲ್ಲಿ ನಾನೇ ಭಾಗವಹಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಅದರ ದುಷ್ಪರಿಣಾಮಗಳ ಬಗ್ಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ಒಂದೊಂದು ಕಾಲೇಜುಗಳಲ್ಲಿ DSP ರ್ಯಾಂಕ್ ಆಫೀಸರ್ಸ್ ಒಂದು ಅವೇರ್ನೆಸ್ ಕ್ಯಾಂಪನ್ನು ಮಾಡ್ತಾರೆ. ಸೊ ಈ ರೀತಿ ಎಲ್ಲ ಕಡೆ ಅವೇರ್ನೆಸ್ ಕ್ಯಾಂಪೇನ್ಸ್ನ ಮಾಡ್ತೇವೆ. ಮತ್ತು ಝೀರೋ ಟಾಲರೆನ್ಸ್ ಪಾಲಿಸಿ ಅನ್ನುವಂಥದ್ದು ಇದರ ಬಗ್ಗೆ ನಾವು ಅಳವಡಿಸ್ಕೊಂಡಿದ್ದೇವೆ. ರಾಜ್ಯ ಘನ ಸರ್ಕಾರ ಕರ್ನಾಟಕವನ್ನು ಡ್ರಗ್ಸ್ ಮುಕ್ತ ಮಾಡೋದು ನಮ್ಮ ಟಾರ್ಗೆಟ್. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೇವೆ. ಇದರಲ್ಲಿ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ನಾವು ಮನವಿ ಮಾಡ್ತೇವೆ.